ಹಲೋ, ನಮಸ್ಕಾರ. ಜಾಣರ ತಾಣಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಏನ್ರಿ ಇದು ಬಂಗಾರದ ರೇಟು ಹಾಗೆ ಏರ್ತಾನೆ ಇದೆ. 74,350 ರೂಪಾಯಿ 10 ಗ್ರಾಮ್ಗೆ 24 ಕ್ಯಾರೆಟ್ಸ್ ಗೋಲ್ಡು. ಶ್ರೀಮಂತರು ಕೂಡ ಇದನ್ನು ಕೊಳ್ಳಬೇಕು ಅಂದರೆ ಹಿಂದೆ ಮುಂದೆ ನೋಡಂಗಾಯ್ತು. ಇದು ಇನ್ನು ಎಲ್ಲಿ ತನಕ ಹೋಗುತ್ತೆ ಅಂತ. ಅಲ್ಲ, ಇಷ್ಟೊಂದು ರೇಟ್ ಏರ್ತಿದ್ರು ಅಷ್ಟೊಂದು ಬಂಗಾರ ಕೊಳ್ತಾ ಇದ್ದೀರಿ ನೀವೇ ಖರೀದಿ ಮಾಡಿದ್ದು. ನನಗೆ ಹೆಂಗೆ ಗೊತ್ತು ಅಂತ ಆಶ್ಚರ್ಯ ಅನ್ನಿಸ್ತಿದ್ಯಾ? ಮೊನ್ನೆ ನೀವು ಕೊಂಡಿದ್ದನ್ನು ನೋಡಿದರೆ ಯಾರ ಕಣ್ಣಾದರೂ ಕುಕ್ಕುತ್ತಪ್ಪ, ಅಷ್ಟೊಂದು ಕೊಳ್ಳೋದು. ಇರಿ ಹೇಳ್ತೀನಿ. ಹೇಗಂದರೆ ಅದು ನೀವೇ ಗೋಲ್ಡ್ ಅಂಗಡಿಗೆ ಹೋಗಿ ಕೊಂಡಿದ್ದಲ್ಲ, ಭಾರತ ಸರ್ಕಾರ ಕೊಂಡಿದ್ದು. ಕಣ್ಣು ಕುಕ್ಕುವಂಗೆ ಆಗಿದ್ದಕ್ಕೆ ಇದು ಒಂದು ನ್ಯೂಸ್ ಆಯ್ತು ಅಷ್ಟೇ. ಈಗ ವಿಚಾರನ ನಾನು ಬಿಡಿಸಿ ಹೇಳ್ತೀನಿ, ಕೇಳಿ. ಇಷ್ಟೊಂದು ಬೆಲೆ ಏರಿಕೆ ಇದ್ದರೂ ಕೂಡ ನಾವು ಗೋಲ್ಡನ್ನು, ಬಂಗಾರವನ್ನು ಕೊಳ್ಳುವ ಸ್ಥಿತಿಯಲ್ಲಿ ಇದೀವಲ್ಲ, ಅದು ಸಂತೋಷ ಪಡಬೇಕಾದಂಥ ವಿಷಯ ಏನು ಅಂತ ಈಗ ಹೇಳ್ತೀನಿ, ಕೇಳಿ. ನಾನು, ನೀವು ಅಂದರೆ ಎಲ್ಲ ಭಾರತೀಯರು ನಾವು ಕೊಂಡಿದ್ದು ಇದು ನಿಜ. ಅಂದ್ರೇನು, ಭಾರತ ಸರ್ಕಾರ ಗೋಲ್ಡನ್ನು ಕೊಂಡ್ಕೊಳ್ತಾ ಇದೆ. ಇದು ಸಾಮಾನ್ಯವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಮೊದಲು ನಮ್ಮ ಸರ್ಕಾರ ಗೋಲ್ಡನ್ನು ಕೊಳ್ಳಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ, ಯಾಕಂದರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರ್ತಿರಲಿಲ್ಲ. ಈಗ ನಮ್ಮ ಭಾರತ ಸರ್ಕಾರ RBI ಮೂಲಕ ಇಷ್ಟೊಂದು ಗೋಲ್ಡನ್ನು ಯಾಕೆ ಖರೀದಿ ಮಾಡ್ತಾ ಇದೆ ಅಂತ ಒಂದು ಕುತೂಹಲ ಬಂದಿದ್ದಕ್ಕೆ ನಾನು ಸ್ವಲ್ಪ ಅದನ್ನು ರಿಸರ್ಚ್ ಮಾಡಿದೆ. ಆವಾಗ ಕೆಲವೊಂದು ವಿಚಾರಗಳು ಗೊತ್ತಾಯಿತು, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ. ಈಗ ಗೊತ್ತಿರಬೇಕು, ಯಾಕಂದರೆ ಇದು ಸಂತೋಷ ಪಡುವಂಥ ವಿಷಯ. ಯಾಕಂದರೆ ನಾವು ಗೋಲ್ಡ್ ಕೊಂಡು ಇಟ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಇದ್ದೀವಿ ಅಂತ, ನಮ್ಮ ಆರ್ಥಿಕ ಸ್ಥಿತಿ ಸುದೃಢವಾಗಿದೆ ಅಂತ. ಅದಕ್ಕೆ ಈಗಿರುವ ಗೌರ್ಮೆಂಟೇ ಕಾರಣ. ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. 1991ರಲ್ಲಿ ನಮ್ಮ ಖಜಾನೆ ಖಾಲಿಯಾಗಿ ಹೋಗಿತ್ತು. ಅಂದರೆ ಖಜಾನೆ ಅಂದ್ರೇನು, ಅದನ್ನು ಇಂಗ್ಲೀಷಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಹೇಳ್ತಾರೆ. ಭಾರತ ಸರ್ಕಾರದ ಹತ್ರ ಒಂದಷ್ಟು ದುಡ್ಡಿರುತ್ತೆ. ಯಾಕಂದರೆ ನಾವು ಬೇರೆಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟನ್ನು ಮಾಡಿದಾಗ ಮುಖ್ಯತಃ ಡಾಲರ್ನಲ್ಲಿ, ಅಥವಾ ಜಪಾನಿನ ಯೆನ್ ಆಗ್ಬೋದು, ಅಥವಾ ಇಂಗ್ಲೆಂಡಿನ ಪೌಂಡ್ ಸ್ಟರ್ಲಿಂಗ್ ಆಗ್ಬೋದು, ಅಥವಾ ಫ್ರಾಂಕ್ ಇರ್ಬೋದು. ಈ ರೀತಿ ಬೇರೆ ಬೇರೆ ಕರೆನ್ಸಿ ನಾವು ಸ್ವಲ್ಪ ಇಟ್ಕೊಂಡಿರ್ತೀವಿ. ಆಯಾ ರಾಷ್ಟ್ರಗಳ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡುವಾಗ ಆ ಕರೆನ್ಸಿಯನ್ನು ನಾವು ಕೊಡ್ತೀವಿ. ಆದರೆ ಎಲ್ಲ ಕರೆನ್ಸಿ ಅಲ್ಲ, ಸಣ್ಣ ರಾಷ್ಟ್ರಗಳ ಜೊತೆಯಲ್ಲಿ ಮಾಡಬೇಕಾದಾಗ, ಈಗ ವೆನೆಜುವೆಲಾ ಅಂತ ಇಟ್ಕೊಳ್ಳಿ, ಅಥವಾ ಹಾಲೆಂಡ್ ಜೊತೆಯಲ್ಲಿ ಅಂತ ಇಟ್ಕೊಳ್ಳಿ, ಅಲ್ಲಿ ನಾವೇನು ಮಾಡ್ತೀವಿ, ಡಾಲರನ್ನು ಉಪಯೋಗ ಮಾಡ್ತೀವಿ. ಇದು ಯಾಕೆ ಬಂತು ಅಂದರೆ, ಆತ ದೊಡ್ಡಣ್ಣ, ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ ಅವರ ವ್ಯಾಪಾರ ಸಂಬಂಧ ಇರೋದರಿಂದ ಮೊದಲಿನಿಂದ ಪರಂಪರೆ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ ಅವರು. ಎಲ್ಲ ರಾಷ್ಟ್ರಗಳು ಅಮೇರಿಕಾದ ಡಾಲರನ್ನು ಕೊಂಡುಕೊಂಡು ತಮ್ಮ ಹತ್ರ ಇಟ್ಕೊಂಡಿರ್ತಾರೆ. ಅದಕ್ಕೆ ಮತ್ತೆ ಶ್ರೀಮಂತ ರಾಷ್ಟ್ರಗಳು ಶ್ರೀಮಂತರಾಗ್ತಾ ಹೋಗೋದು, ಬಡ ರಾಷ್ಟ್ರಗಳು ಬಡ ರಾಷ್ಟ್ರ ಆಗ್ತಾ ಹೋಗೋದು. 4 ಮೇನ್ ಕರೆನ್ಸಿ ಏನಿದೆ ಅದರಲ್ಲಿ ನಾವು ಇಟ್ಕೋಬಹುದು. ಅದರಲ್ಲೇ ಅತಿ ಮುಖ್ಯವಾಗಿದ್ದಂತಂದರೆ ಅಮೆರಿಕದ ಡಾಲರ್. ಈಗ ನಮ್ಮ ಹತ್ರ ಅಮೆರಿಕದ ಡಾಲರ್ ಇದೆ ನಮ್ಮ ಖಜಾನೆಯಲ್ಲಿ. ವ್ಯವಹಾರಗಳನ್ನು ಮಾಡುವಾಗ ಸಾಮಾನ್ಯವಾಗಿ ನಾವು ಡಾಲರನ್ನೇ ಕೊಂಡ್ಕೊಳ್ತೀವಿ. ನಮ್ಮ ಇಂಡಿಯಾದ ಖಜಾನೆಯಲ್ಲಿ ಅಂದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಏನಿದೆ ಅದರೊಳಗೆ ಡಾಲರ್ ಪ್ರಮುಖವಾಗಿರುತ್ತೆ, ಆಮೇಲೆ ಯೂರೋ ಇರುತ್ತೆ, ಆಮೇಲೆ ಪೌಂಡ್ ಸ್ಟರ್ಲಿಂಗ್ ಇರುತ್ತೆ, ಆಮೇಲೆ ಜಪಾನಿನ ಯೆನ್ ಇರುತ್ತೆ. ಇದು ಅಲ್ಲದೇ ಗೋಲ್ಡ್ ಕೂಡ ಇರುತ್ತೆ. ಯಾಕಂದರೆ ಡಾಲರ್ ಬದಲಾಗಿ ಗೋಲ್ಡ್ ಕೊಟ್ಟರೂ ತಗೊಳ್ತಾರೆ, ನೀವು ಗೋಲ್ಡ್ ರೂಪದಲ್ಲಿನೂ ಕೊಡ್ಬೋದು. ಆದರೆ ನಮ್ಮ ಸೆಂಟಿಮೆಂಟ್ ಹೆಂಗಿದೆ ಅಂತಂದರೆ, ಗೋಲ್ಡ್ ಖರೀದಿ ಮಾಡಿದಾಗ ನಾವು ಸಾಮಾನ್ಯವಾಗಿ ಅದನ್ನು ಮತ್ತೆ ವಾಪಸ್ ಮಾರೋದಿಲ್ಲ, ಅದನ್ನು ಇಟ್ಕೊಂಡಿರ್ತೀವಿ. ಇಲ್ಲಿವರೆಗೂ ನಡೆದು ಬಂದಿದ್ದಿದೆ. ಒಂದೇ ಒಂದು ಸಾರಿ 1991ರಲ್ಲಿ ಇಡೀ ಬೊಕ್ಕಸ ಎಲ್ಲ ಖಾಲಿಯಾಗಿ ಹೋಗಿತ್ತು. ವ್ಯಾಪಾರ ವ್ಯವಹಾರ ನಿಲ್ಲುವ ಪರಿಸ್ಥಿತಿ ಬಂದಾಗ ಆವಾಗ ಆಲೋಚನೆ ಮಾಡಿದರು, ಮತ್ತೆ ಆ ಗೋಲ್ಡ್ ಇಟ್ಕೊಂಡು ಏನು ಮಾಡೋದು, ಮಾರಿದ್ರಾಯಿತು, ಅದನ್ನೇ ಕೊಟ್ಟರಾಯಿತು ಅಂತ. ಆದರೆ ನೋಡ್ರಿ, ನಮ್ಮ ಇಂಡಿಯನ್ ಸೆಂಟಿಮೆಂಟ್ ಅನ್ನೋದು ನಾವು ಈ ಬಂಗಾರಕ್ಕೆ ಎಷ್ಟೊಂದು ಅಂಟಿಕೊಂಡ್ಬಿಟ್ಟಿದೀವಿ ಅಂತಂದರೆ, ಬಲುಮೋಹ ನಮಗೆ ಇದು. ಅದನ್ನು ಮಾರೋದು ಬೇಡ, ಅಡ ಇಟ್ಟುಬಿಡೋಣ ಅಂಥೇಳಿ ಅಡ ಇಟ್ಟು ಬಡ್ಡಿಗೆ ಸಾಲ ತೊಗೊಂಡು ಬಂದು ಆವತ್ತಿಯನ್ನು ನಡೆಸಿದರು.
ಅದು ಹೆಂಗಾಗ್ಬಿಡ್ತು ಅಂತಂದರೆ ಒಂಥರ ನಾಚಿಗೇಡು ಅನ್ನಂಗೆ ಆಗ್ಬಿಡ್ತು. ಬಂಗಾರ ಈಗ ಅಡ ಇಟ್ಬಿಟ್ರು, ಬಂಗಾರ ಅಡ ಇಟ್ಬಿಟ್ರು ಅಂಥೇಳಿ ಸರ್ಕಾರಕ್ಕೆ ಜನ ಚೀತು ಚೀತು ಅನ್ನಂಗೆ ಆಗೋಗ್ಬಿಡ್ತು. ಆವಾಗ ಅದಕ್ಕೆ ಏನು ಮಾಡಿದ್ರು ಅವರು, ಮತ್ತೊಂದು ಸ್ವಲ್ಪ ದಿನಗಳಲ್ಲಿ ಮತ್ತೆ ದುಡ್ಡು ಕೊಟ್ಬಿಟ್ಟು ಅದನ್ನು ವಾಪಸ್ ಬಿಡಿಸ್ಕೊಂಡು ಬಂದರು. ಈಗ ಇದನ್ನು ಯಾಕೆ ಚರ್ಚೆಗೆ ಬರ್ತಿದೆ ಅಂತಂದರೆ, ಕಳೆದ 3 ತಿಂಗಳಲ್ಲಿ 19 ಟನ್ಗಳಷ್ಟು ಬಂಗಾರವನ್ನು ಕೊಂಡಿದ್ದಾರೆ RBIನವರು. ಇದು ಹೋದ ವರ್ಷ 23ರಲ್ಲಿ ಏನು ಕೊಂಡಿದ್ರು, ಇಡೀ ವರ್ಷ ಕೊಂಡಿದ್ದನ್ನು ಇದು 3 ತಿಂಗಳಲ್ಲೇ ಕೊಂಡ್ರಲ್ಲ, ಅದಕ್ಕೆ ಸ್ವಲ್ಪ ಕಣ್ಣು ಕುಕ್ಕಿತು ಎಲ್ರಿಗೂ. ಎಲ್ಲ ದೇಶ ಅಲ್ಲ, ವಿದೇಶದಲ್ಲೆಲ್ಲ ಯಾಕೆ ಇಂಡಿಯನ್ ಗೌರ್ಮೆಂಟ್ ಇಷ್ಟೊಂದು ಜೋರಾಗಿ ಕೊಳ್ತಾ ಇದೆ ಅಂತ. ಸಂತೋಷ ಪಡೋ ವಿಷಯ, ಯಾಕಂದ್ರೆ ನಾವು ಶ್ರೀಮಂತರಾಗ್ತಾ ಇದ್ದೀವಿ, ಈಗ ಕೊಳ್ತಾ ಇದ್ದೀವಿ ಅಂತ. ಆದರೆ ಇದ್ರ ಹಿಂದೆ ಒಂದು ಜಾಣತನೂ ಇದೆ. ಅದು ನಮ್ಗೆ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿದ್ದು. ನಮ್ಮ ಗೌರ್ಮೆಂಟ್ ಎಷ್ಟು ಜಾಣ ಇದೆ ಅಂತ ಇದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ. 91ರಲ್ಲಿ ಏನಿತ್ತು ಸ್ಥಿತಿ, ಅದಾದ ಮೇಲೆ 2017ರ ತನಕನೂ ಬಂಗಾರವನ್ನು ಕೊಂಡೇ ಇಲ್ಲ ಆ ಸರ್ಕಾರಗಳು. 2017ರಿಂದ ಸ್ಟಾರ್ಟ್ ಮಾಡಿದರು, 17 ಅನ್ಕೊಡ್ರು. ಆವಾಗಲಿಂದ ಸ್ವಲ್ಪ ಅಂದ್ರೂ ಟನ್ಗಟ್ಟಲೆ ಇರುತ್ತೆ ಯಾವಾಗಲೂ. ಆ ಟನ್ಗಳನ್ನು ಪ್ರತಿ ವರ್ಷದಲ್ಲಿ ಒಂದು 2 ಸಾರಿ 3 ಸಾರಿ ಹಾಗೆ ನಮ್ಮ ಹತ್ರ ಎಷ್ಟು ಸ್ಪೇರ್ ಅಮೌಂಟ್ ಇದೆಯೋ ಅದನ್ನು ನೋಡ್ಕೊಳ್ತಾರೆ. ನೋಡಿಕೊಂಡು ಅದನ್ನು ಖರೀದಿ ಮಾಡ್ತಾ ಹೋಗ್ತಾರೆ. ನೋಡಿ, ಖರೀದಿ ಮಾಡಿ ಇಡ್ತಾ ಇದ್ದಾರೆ. ಮತ್ತು ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ಡಾಲರ್ನಲ್ಲೇ ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಸಾಕಷ್ಟು ಡಾಲರ್ಗಳಿದೆ ಈಗ, ಅದರದ್ದೇನು ಚಿಂತೆ ಇಲ್ಲ ನಮಗೆ. ಆದರೆ ಇದನ್ನು ಒಂದು ಮುಂದಾಲೋಚನೆ, ಪ್ರೂಡೆನ್ಸ್ ಅಂತೀವಲ್ಲ, ಹಾಗೆ ಪ್ರೂಡೆಂಟಾಗಿ ಆಲೋಚನೆ ಮಾಡಿದಾಗ ಇದು ಸರಿಯಾದಂಥ ಮಾರ್ಗ ಅಂತ ನಮಗೂ ಅನಿಸುತ್ತೆ. ಯಾಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಅದು ಬಹಳ ಮಜವಾಗಿದೆ. ಬಂಗಾರದ ಬೆಲೆ ಕಡಿಮೆ ಆಗ್ತಿರುವಾಗ ಕೊಂಡು ಮತ್ತೆ ಹೆಚ್ಚಾದಾಗ ಮಾರಿದರೆ ಲಾಭ ಆಗುತ್ತೆ. ವ್ಯಾಪಾರಿಗಳು ಮಾಡೋದು ಅದನ್ನೇ. ಆದರೆ ಇಲ್ಲಿ ಏನಾಗಿದೆ, ಈಗ ಅಪ್ ಟ್ರೆಂಡ್ ಇದೆ, ಹಾಗೆ ದಿನಕ್ಕೆ ಏರ್ತಾ ಇದೆ. ಅಷ್ಟಾದರೂ ಯಾಕೆ ಕೊಳ್ತಾ ಇದ್ದಾರೆ ಅಂದರೆ, ವಿದೇಶಗಳಲ್ಲಿ ಬಹಳಷ್ಟು ಕಂಟ್ರಿಗಳು, ಮೇಜರ್ ಕಂಟ್ರಿಗಳೇನಿದಾವಲ್ಲ, ಚೈನಾವನ್ನು ಸೇರಿಸಿ ಎಲ್ಲರೂ ಗೋಲ್ಡ್ ಕೊಳ್ತಾ ಇದ್ದಾರೆ. ಅಂದರೆ ಖಜಾನೆಯಲ್ಲಿ ಡಾಲರ್ ಬದಲಾಗಿ ನಿಧಾನವಾಗಿ ಗೋಲ್ಡನ್ನು ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಇದು ಯಾಕೆ ಮಾಡ್ಕೊಳ್ತಾರೆ ಅಂತ ಇದನ್ನು ರಿಸರ್ಚ್ ಮಾಡ್ತಾ ಹೋದಾಗ ನನಗೆ ಗೊತ್ತಾಗಿದ್ದೇನೆಂದರೆ, ರಷ್ಯಾ ಉಕ್ರೇನ್ ವಾರ್ ಸ್ಟಾರ್ಟ್ ಆಯ್ತು ನೋಡಿ. ಆ ಸಮಯದಲ್ಲಿ ಅಮೇರಿಕ ಮತ್ತು ಅದರ ಎಲ್ಲ ಮಿತ್ರ ರಾಷ್ಟ್ರಗಳು, ಬಹಳಷ್ಟು ರಾಷ್ಟ್ರಗಳು ರಷ್ಯಾದ ಮೇಲೆ ಬಹಿಷ್ಕಾರವನ್ನು ಹಾಕಿದರು. ವ್ಯಾಪಾರ ವ್ಯವಹಾರವನ್ನು ಮಾಡೋ ಹಾಗಿಲ್ಲ ಇವ್ರ ಹತ್ರ ಅಂತ ಎಲ್ಲರೂ ಬಹಿಷ್ಕಾರ ಹಾಕಿಬಿಟ್ರು. ಆಗ ನಮ್ಮ ಇಂಡಿಯಾದ ಮೇಲೇನೂ ಒತ್ತಡ ಬಂದಿತ್ತು, ನೀವು ಕೂಡ ನಮಗೆ ಸಹಕರಿಸ್ರಿ, ನೀವು ಕೂಡ ವ್ಯಾಪಾರ ವ್ಯವಹಾರ ಮಾಡಬೇಡ್ರಿ ಅಂತ. ಆದರೆ ನಮ್ಮ ಮೋದಿಯವರು ಕೇಳ್ತಾರ, ಕ್ಯಾರೇ ಅನ್ನಲಿಲ್ಲ, ಸಾಫ್ಟಾಗಿ ಹೇಳಿದರು, ನೋಡೋಣ, ನಮಗೆ ನಮ್ಮ ಹಿತ ಮುಖ್ಯ, ಯುದ್ಧದ ಬಗ್ಗೆ ನಾವು ತಟಸ್ಥ ನೀತಿಯನ್ನು ಅನುಸರಿಸ್ತೀವಿ, ಹಾಗಾಗಿ ಈ ವಿಚಾರಕ್ಕೆ ನಾವು ನಿಮ್ಮ ಜೊತೆ ಇಲ್ಲ ಅಂತ ಸ್ವಚ್ಛವಾಗಿ ಹೇಳಿಬಿಟ್ರು. ರಷ್ಯಾಕ್ಕೆ ಆ ಥರ ಬಹಿಷ್ಕಾರ ಹಾಕಿದಾಗ ನಡೆದಿರ್ತಕ್ಕಂಥದ್ದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಎಲ್ಲದೂ ಸರಿಯಾಗಿದ್ದಾಗ ಹಿಂದೆ ಎಲ್ಲ ಕಂಟ್ರಿಯಲ್ಲಿ ಫಾರಿನ್ ಬ್ಯಾಂಕ್ಸ್ ಹೆಂಗಿರ್ತಾವೋ ಹಾಗೆ ರಷ್ಯಾದ ಬ್ಯಾಂಕ್ಗಳು ಕೂಡ ಈ ಎಲ್ಲ ಪಶ್ಚಿಮಿ ರಾಷ್ಟ್ರಗಳೇನಿದ್ದಾವೆ ಅಲ್ಲೆಲ್ಲ ಇವರ ಬ್ಯಾಂಕ್ಗಳಿದ್ದು, ಇವರ ಬಿಲ್ಡಿಂಗ್ಗಳಿದ್ದು, ಇವರು ವ್ಯಾಪಾರ ವಹಿವಾಟುಗಳು ಅಲ್ಲಿದ್ದು. ಯಾವಾಗ ಉಕ್ರೇನ್ ವಾರ್ ಸ್ಟಾರ್ಟ್ ಆಯಿತೋ ಆವಾಗ ಈ ಬಹಿಷ್ಕಾರ ಹಾಕಿದಾಗ ಇವನ್ನೆಲ್ಲವನ್ನು ಫ್ರೀಸ್ ಮಾಡಿಬಿಟ್ರು. ಅಂದರೆ ಆ ಅಕೌಂಟು ಇನ್ಯಾಕ್ಟಿವ್ ಆಗೋದು, ಆ ದುಡ್ಡನ್ನು ಬಳಸ್ಕೊಳ್ಳಲಿಕ್ಕೆ ಇಲ್ಲದಂಗೆ ಆಗೋಗ್ಬಿಡ್ತು ರಷ್ಯಾಕ್ಕೆ. ಇದಕ್ಕೆ ಮೇನ್ ಕಾರಣ ಅಂದರೆ ರಷ್ಯಾವನ್ನು ಆರ್ಥಿಕವಾಗಿ ಸೊಂಟ ಮುರಿಬೇಕು ಅಂತ. ಎದ್ದೇಳಕ್ಕೆ ಬಂದಿರಬಾರ್ದು, ಏನು ಬಲ ಇದೆ ಅಂತ ಹೇಳಿಬಿಟ್ಟು ಇಂತಹ ಸಣ್ಣ ಸಣ್ಣ ರಾಷ್ಟ್ರಗಳ ಮೇಲೆ ಎಗರಿ ಹೋಗೋದು ಒಳ್ಳೆಯದಲ್ಲ, ಇದಕ್ಕೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು ಅಂತ ಇವೆಲ್ಲ ಕಂಟ್ರಿಗಳು ಏನು ಮಾಡಿಬಿಟ್ಟು ಅಲ್ಲಲ್ಲಿ ತಮ್ಮ ಕಂಟ್ರಿಗಳಲ್ಲಿ ಇರ್ತಕ್ಕಂಥ ಎಲ್ಲ ಅಕೌಂಟ್ಸನ್ನು ಫ್ರೀಸ್ ಮಾಡಿಬಿಟ್ರು. ಲಕ್ಷಾಂತರ ಡಾಲರ್ಗಳನ್ನು ಕಳ್ಕೊಂಡ್ಬಿಡ್ತು ರಷ್ಯಾ. ಆ ಟೈಮಲ್ಲಿ ಏನು ಮಾಡ್ಲಿಕ್ಕಿಲ್ದಂಗೆ ಆಗಿಬಿಡ್ತು, ಅಕೌಂಟೇ ಫ್ರೀಸ್ ಮಾಡಿಬಿಟ್ರು. ಅವ್ರ ಜೊತೆಗೆ ವ್ಯಾಪಾರ ವ್ಯವಹಾರನ ನಿಲ್ಲಿಸ್ಬಿಟ್ರು. ಎಲ್ಲರೂ ಅಂದುಕೊಂಡಿದ್ರು ಸೊಂಟ ಮುರಿತಿ, ಇನ್ನು ಆರ್ಥಿಕವಾಗಿ ಇನ್ನು ಕುಸ್ತಿ ಹೆಂಗೆ ಹೋಗುತ್ತಂದರೆ ಬಡ ರಾಷ್ಟ್ರ ಆಗಿ ಹೋಗುತ್ತೆ. ಇನ್ನೊಮ್ಮೆ ಎಲ್ಲಾದ್ರೂ ಈ ಥರ ಯುದ್ಧ ಮಾಡಬೇಕಂದ್ರೆ
1000 ಸಲ ಯೋಚನೆ ಮಾಡುವಂಗಾಗತ್ತೆ ಅಂಥೇಳಿ ಎಲ್ಲರೂ ಹಿಗ್ತಾ ಇದ್ರು. ಆದರೆ ರಷ್ಯಾಕ್ಕೆ ಅಂಥ ಡಿಫ್ರೆನ್ಸೇ ಆಗಲಿಲ್ಲ ನೋಡ್ರಿ. ಅದೇ ಭಾಳ ಇಂಪಾರ್ಟೆಂಟ್. ಯಾಕಾಗಲಿಲ್ಲ ಅಂದರೆ ರಷ್ಯಾ ಹತ್ರ ಸಿಕ್ಕಾಪಟ್ಟೆ ಗೋಲ್ಡ್ ಇದೆ. ತನ್ನ ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಗೋಲ್ಡ್ ರೂಪದಲ್ಲೇ ಮಾಡ್ಕೊಂಡ್ಬಿಡ್ತು. ಯಾವ ಕಂಟ್ರಿನೂ ಬೇಡ ಅನ್ನಲ್ಲ. ಗೋಲ್ಡ್ ಕೊಡ್ತೀವಿ ಅಂದರೆ ಯಾವ ಕಂಟ್ರಿನೂ ಬೇಡ ಅನ್ನಲ್ಲ. ಹಾಗಾಗಿ ಆಪದ್ಧನ ಅಂತೀವಲ್ಲ ನಾವು, ಆಪದ್ಧನವಾಗಿ ಅವ್ರ ಹತ್ರ ಇದ್ದ ಗೋಲ್ಡನ್ನು ಎಲ್ಲ ಅವರು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಅದು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗೋಲ್ಡನ್ನು ಪ್ರೊಡ್ಯೂಸ್ ಮಾಡುವಂಥ ಕಂಟ್ರಿಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಅವರು ಗೋಲ್ಡ್ ಪ್ರೊಡಕ್ಷನನ್ನು ಈಗ ಜಾಸ್ತಿ ಮಾಡಿಕೊಂಡ್ರು. ಇದ್ದ ಗೋಲ್ಡನ್ನು ಎಲ್ಲ ವ್ಯಾಪಾರಕ್ಕೆ ಬಳಸ್ಕೊಂಡು ಯುದ್ಧವನ್ನು ಇನ್ನೂ ಮಾಡ್ತಾ ಇದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿಗೆ ಏನೂ ಹೇಳಿಕೊಳ್ಳುವಂಥ ಧಕ್ಕೆ ಆಗಿಲ್ಲ. ಇದೇ ಪಾಯಿಂಟ್. ತಮ್ಮ ಖಜಾನೆಯಲ್ಲಿ ಬಂಗಾರವನ್ನು ಇಟ್ಟಿದ್ದಕ್ಕೆ ಈ ಥರ ಆದಾಗ ಉಳ್ಕೊಂಡ್ರು ಅವರು. ಅದಕ್ಕೆ ನಮ್ಮ ಭಾರತಕ್ಕೂ ಅನ್ನಿಸ್ತು, ಒಂದು ವೇಳೆ ಇದೇ ಥರ ನಮಗಾಗ್ಬಿಟ್ರೆ. ಆದರೆ ವಿಸ್ಡಮ್ ಅಂದರೆ ಏನಂದರೆ, ಬೇರೆಯವ್ರು ಮಾಡಿದ ಮಿಸ್ಟೇಕನ್ನು ನಾವು ನೋಡಿ ನಾವು ಕಲಿಬೇಕಂತೀವಲ್ಲ, ಹಾಗೆ ಈಗ ರಷ್ಯಾಕ್ಕೆ ಈ ಥರ ಆಯಿತು ಅಂದರೆ ನಮಗೆ ಆಗಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ನೋಡಿ, ರೀಸೆಂಟಾಗಿ 100 ಟನ್ ನಾವು ಇಟ್ಟಿರ್ತಕ್ಕಂಥ ನಮ್ಮ ಬಂಗಾರನ ವಾಪಸ್ ತಗೊಂಡು ಬಂದ್ವಿ. ನಿಮಗೆ ಗೊತ್ತಿರಲಿ, ನಮ್ಮ ಹತ್ರ ಇರೋದು ಟೋಟಲಿ ಈಗ ಸದ್ಯಕ್ಕೆ ಇರತಕ್ಕಂಥದ್ದು 823 ಟನ್ನುಗಳು ಗೋಲ್ಡ್ ಇದು ಲೆಕ್ಕದಲ್ಲಿ. ಇದರಲ್ಲಿ ಅರ್ಧದಷ್ಟು ಅಂದರೆ ಸುಮಾರು 400 ಟನ್ನುಗಳಷ್ಟು ಇಂಗ್ಲೆಂಡ್ ಮತ್ತು ಜಪಾನ್ನಲ್ಲಿ ಇದೆ. ಬೇರೆ ಬೇರೆ ಕಡೆ ನಾವು ಇಟ್ಟಿದ್ದೀವಿ. ಅದನ್ನು ಯಾಕೆ ಇಟ್ಟಿದ್ದೀವಿ? ಅಡ ಇಟ್ಟಿಲ್ಲ, ನಮ್ಮ ಇದನ್ನು ಸೇಫಾಗಿ ನೋಡ್ಕೊಡ್ರಪ್ಪ ಅಂಥೇಳಿ ಅಲ್ಲೇ ಇಟ್ಟಿದ್ದಾರೆ. ಇದೆ ಯಾಕಂದರೆ ಇಂಗ್ಲೆಂಡು ಒಂದು ಕಾಲಕ್ಕೆ ಇಡೀ ಜಗತ್ತನ್ನು ಆಳ್ತಾ ಇತ್ತು. ಅದಕ್ಕೋಸ್ಕರ ಎಲ್ಲ ಸಣ್ಣ ಸಣ್ಣ ಕಂಟ್ರಿಗಳು ಏನು ಮಾಡ್ತಾರೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ತಾವೇನು ಕೊಳ್ಳುತ್ತಾರಲ್ಲ ಅದನ್ನು ಹೆಚ್ಚಿನ ಪಾಲು ಅಲ್ಲೇ ಇಟ್ಬಿಡ್ತಾರೆ. ಆ ವ್ಯವಹಾರಗಳಾದಾಗ ಬರೀ ಫಾರ್ ಎಕ್ಸಾಂಪಲ್ ರಷ್ಯಾದಿಂದ ನಾವು ಏನೋ ಹೆಲಿಕಾಪ್ಟರ್ನೋ ಏನೋ ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಆವಾಗ ನಾವು ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ಹೇಳ್ತೀವಿ, ಇಷ್ಟು ಬಿಲ್ ಆಗಿದೆ, ಅದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಗೋಲ್ಡ್ ಏನು ಇಟ್ಟಿದ್ದೀನಿ ನಾನು ಅದರಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ರಿ ಅಂತ. ಅಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಅನುಕೂಲಕ್ಕೋಸ್ಕರ ಏನು ಮಾಡಿದ್ದಾರೆ, ಅಲ್ಲಿ ಇಟ್ಟಿದ್ದರು. ಆದರೆ ಒಂದು ನೆನಪಿರಲಿ, ನಾವು ಬಾಡಿಗೆ ಕೊಡಬೇಕಾಗತ್ತೆ. ಆ ಸೆಕ್ಯೂರಿಟಿಗೋಸ್ಕರ ಬಾಡಿಗೆ ಕೊಡಬೇಕಾಗತ್ತೆ. ಒಂದು ವೇಳೆ ನಮಗೂ ಇಂಗ್ಲೆಂಡ್ಗೂ ಏನಾದರೂ ಜಗಳ ಬಂತು ಅಂದ್ಕೊಡ್ರಿ, ಆವಾಗ ಹೋಗಯ್ಯೋ ನಾನು ಕೊಡಲ್ಲ ನಿನಗೆ, ಏನು ಮಾಡ್ಕಂದ್ರೆ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ, ಗಂಟೆ ಬಾರಿಸ್ಬೇಕು ಆಮೇಲೆ. ಆದರೆ ಹಾಗೆ ಮಾಡಲ್ಲ ಅನ್ನೋ ಒಂದು ಭರವಸೆಯಿಂದ ಎಲ್ಲರೂ ಅಲ್ಲಿ ಇಟ್ಟಿದ್ದಾರೆ. ಆದರೆ ಈಗ ಪರಿಸ್ಥಿತಿಯನ್ನು ನೋಡಿಕೊಂಡು ಮೋದಿ ಸರ್ಕಾರ ಏನು ಮಾಡ್ತಾ ಇದೆ, ನಿಧಾನವಾಗಿ ಅಲ್ಲಿಟ್ಟ ಬಂಗಾರನ ಮನೆಗೆ ತರಿಸ್ಕೊಳ್ತಾ ಇದೆ. ಯಾಕಪ್ಪ ಸುಮ್ಮನೆ ಬಾಡಿಗೆ ಕೊಡೋದು? ನಮ್ಮದೇನು ಸಣ್ಣ ಕಂಟ್ರಿ ಅಲ್ಲ, ಅದನ್ನು ಇಟ್ಕೊಳ್ಳೋಕೆ ಆಗದಷ್ಟು ನಾವೇನು ಬಡವರಲ್ಲ, ಬಾಡಿಗೆ ಕೊಟ್ಟು ಅಲ್ಲಿ ಯಾಕೆ ಇಡಬೇಕು ಅನ್ನುವ ಬುದ್ಧಿ ಬಂದಾಗ ಈಗ ನಿಧಾನವಾಗಿ ತರಿಸ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಬರ್ತಾ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಸದ್ಯಕ್ಕೆ 100 ಟನ್ನುಗಳು ಅದರಲ್ಲಿಂದ ಬಂದಿದೆ, ಇಂಗ್ಲೆಂಡಿಂದ ಇಲ್ಲಿಗೆ ಬಂದಿದೆ. ಈ ಹಂತದಲ್ಲಿ ಯಾಕೆ ಕೊಳ್ತಾ ಇದ್ದಾರೆ ಅಂತಂದರೆ ಇದು ಮುಂದಾಲೋಚನೆ. ಈಗ ಡಾಲರ್ ಬೆಲೆ ಏನಿದೆಯಲ್ಲ ಇದು ಬಹಳ ಫ್ಲಕ್ಚುಯೇಟ್ ಆಗ್ತಾ ಇದೆ. ಡಾಲರ್ ಬೆಲೆ ಇಳಿಯುವ ಪರಿಸ್ಥಿತಿ ಇದೆ. ಆ ಥರ ಒಂದು ಇಂಡಿಕೇಶನ್ ಬರ್ತಾ ಇದೆ. ಅದಕ್ಕೋಸ್ಕರ ಈ ಡಾಲರ್ ಇಟ್ಕೊಳ್ಳೋದಕ್ಕಿಂತ ಗೋಲ್ಡ್ ಇಟ್ಕೊಳ್ಳೋದು ಬೆಟರ್ ಅಂತ ಹೇಳಿ, ಹಣದುಬ್ಬರಕ್ಕೆ ನಾವು ತುತ್ತಾಗಬಾರದು ಅಂತಂದರೆ ಗೋಲ್ಡ್ ಇಟ್ಕೊಳ್ಳೋದು ಬೆಟರು ಅಂತ. ಬಂಗಾರ ಯಾವಾಗಲೂ ಸೇಫ್ ಇನ್ವೆಸ್ಟ್ಮೆಂಟ್ ಅದು. ಆ ನಿಟ್ಟಿನಲ್ಲಿ ಈಗ ಬಂಗಾರವನ್ನು ಕೊಳ್ತಾ ಇರತಕ್ಕಂಥದ್ದು. ಸೊ ಇವೆಲ್ಲ ಸಂತೋಷದ ಸಂಗತಿ. ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಪ್ರಬಲವಾಗ್ತಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಕಾಣ್ತೀನಿ. ನಮಸ್ಕಾರ.